MP ಚುನಾವಣೆ ಹತ್ರ ಇದೆ, ಈಗ ಹೋಗ್ತಾರೆ, ಎಲೆಕ್ಷನ್ಗೆ ಹೋಗ್ತಾರೆ. ಪದೇ ಪದೇ ರಾಜ್ಯದ ವಿಚಾರ, ಇತರ ಮೀಸಲಾತಿ ವಿಚಾರ, ಏನು ಕೇಂದ್ರ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು, ಈ ವಿಚಾರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಂಸದರುಗಳು ಅಷ್ಟೊಂದು ವಾಯ್ಸ್ ರೈಸ್ ಮಾಡ್ತಾರೆ, ಮಾತನಾಡ್ತಾ ಇಲ್ಲ. ಏನು ಹೇಳ್ತೀರಿ? ಮೈಸೂರು ಸಂಸದರು ಮೊನ್ನೆ ಒಂದವರ ಫೇಸ್ಬುಕ್ ಪೇಜ್ನಲ್ಲಿ ಹಾಕೊಳ್ತಾರೆ, ಶ್ರೀರಾಮನ ಒಂದು ಕೃಷ್ಣ ಶಿಲೆ ಸಿಕ್ಕಿರೋದು ದಲಿತರ ಭೂಮಿ ಮೇಲೆ ಅಂತ. ಏನು ಮೆಸೇಜ್ ಪಾಸ್ ಮಾಡಲಿಕ್ಕೆ ಅಂತ ಪೋಸ್ಟ್ಗಳನ್ನು? ಸನ್ಮಾನ್ಯ ಮೈಸೂರು ಸಂಸದರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರು ಭಾಳ ಪ್ರಸಿದ್ಧರಾಗಿದ್ದಾರೆ. ಯಾವ ರೀತಿ ಏನಾದರೂ ಒಂದು ಮಾತು ಹೇಳಿ ಅವರ ಹಿಡಿತವಿಲ್ಲದಂತಹ ಒಂದು ಸ್ಟೇಟ್ಮೆಂಟು, ನಾಲ್ಗೆ ಮೇಲೆ ಹಿಡಿತಾನೇ ಇಲ್ಲ ಅವ್ರಿಗೆ ಭಾಳ ಪ್ರಬುದ್ಧರು ಅಂದ್ಕೊಂಡಿದ್ದೆ ನಾವು. ಬಟ್ ಅವರ ಪ್ರಚಾರದಲ್ಲಿ ಅವ್ರು ನೋಡಿದಾಗ ಸಮಥಿಂಗ್ ರಾಂಗ್. ನಾನು ವೈದ್ಯನಾಗಿ ಹೇಳ್ತಾ ಇದ್ದೀನಿ, ಮಾನಸಿಕ ಸ್ಥಿಮತೆ ಇದ್ದಂಗೆ ಕಾಣಲ್ಲ ಅವರು. ಮಾನಸಿಕ ಸ್ಥಿಮಿತ ಸರಿಯಾಗಿದ್ದಿದ್ರೆ ಅವರು ಸರಿಯಾದ ರೀತಿ ಹೇಳ್ತಾರೆ. ಯಾಕೆಂದರೆ ಯಾವ ಒಂದು ಸ್ಟೇಟ್ಮೆಂಟ್ ತೊಗೊಂಡು ಕೂಡ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿ ಗೊಂದಲ ಉಂಟು ಮಾಡ್ತಕ್ಕಂಥದ್ದು, ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು, ಅವಹೇಳನಕಾರಿ ಅಂತ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ರೆ, ಮನುಷ್ಯನಿಗೆ ಆರೋಗ್ಯ ಮೆಂಟಲಿ, ಫಿಸಿಕಲಿ, ಸೋಷಿಯಲಿ ಚೆನ್ನಾಗಿದ್ದರೆ ಮಾತ್ರ ಮನುಷ್ಯನ ಆರೋಗ್ಯ ಅಂತ ಹೇಳ್ಬೋದು. ಅವ್ರು ಫಿಸಿಕಲಿ ಚೆನ್ನಾಗಿರ್ಬೋದು, ಸೋಷಿಯಲಿ ಚೆನ್ನಾಗಿರ್ಬೋದು, ಮೆಂಟಲಿ ಸಮಥಿಂಗ್ ರಾಂಗ್ ಅಂತ ನಾನು ವೈದ್ಯನಾಗಿ ಹೇಳಬೇಕು ಅಂತ. ಯಾಕೆಂದರೆ ದಲಿತರ ಜಮೀನು ಅಂತ ಬಳಸ್ತಾರೆ ಸರ್, ಅದು ಏನು ಅದರಿಂದ ಏನಿದೆ ಅಂತ ಸರ್, ಏನು ಕನ್ವರ್ಟ್ ಮಾಡೋಕ್ಕೆ ಬರ್ತಾ ಇದೆ? ದಲಿತರ ಭೂಮಿ, ಅದು ಕಲ್ಲು ಶಿಲೆ ಸಿಕ್ಕಿರೋದು ದಲಿತರ ಭೂಮಿ ಅನ್ನೋದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಸೊ ಅದರಿಂದ ಅಲ್ಲ, ಈ ಭೂಮಿ ಇಡೀ ಪ್ರಪಂಚದಲ್ಲಿ ಭೂಮಿ ದಲಿತರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಅದನ್ನು ಅಲ್ಲ ಸಿಕ್ಕಿದ್ದಕ್ಕೆ ಏನಂತ ಅವ್ರು ಹೇಳೋದೀಗ? ದಲಿತ ಬಂಧುಗಳು ಶ್ರೀರಾಮನ ಕೆತ್ತನೆ ಅದು ದಲಿತರಿಗೆ ಸೇರಿದ ಭೂಮಿ. ಅವ್ರಿಗೆ ಏನು ಎನ್ಗೇಜ್ ಮಾಡ್ತಿದ್ದಾರೆ ಅಂದ್ರೆ, ನಾವು ದಲಿತ ವಿರೋಧಿಗಳಲ್ಲ, ಶ್ರೀರಾಮ ದಲಿತರ ಭೂಮಿಯಲ್ಲಿದ್ದ ಅನ್ನೋ ಮೆಸೇಜ್ ಅನ್ನ ಕನ್ವರ್ಟ್ ಮಾಡ್ತಿದ್ದಾರೆ. ಆ ದಲಿತ ವಿಗ್ರಹ, ಶ್ರೀರಾಮನ ವಿಗ್ರಹ ಭೂಮಿಲಿ ಇದೆ. ಅದು ಆಕಸ್ಮಿಕವಾಗಿ ದಲಿತರ ಭೂಮಿ ಇರ್ಬೋದು. ಅದು ಅಂದ ಕೂಡಲೇ ನಾವು ಅದು ದಲಿತರ ಪರ ಅಂತ ಅವ್ರು ಹೇಳಲಿಕ್ಕಾಗೋದಿಲ್ಲ. ದಲಿತರ ಪರ ಇಂಥ ಕಾರ್ಯಕ್ರಮ ಮಾಡಿ ತೋರಿಸ್ಲಿ. ಏನಿದೆ ನಮಗೀಗ ಒಳ ಮೀಸಲಾತಿ ಇದೆಯಲ್ಲ, ಇದನ್ನು ಜಾರಿ ತರಲಿ. ಯಾವಾಗ ಗೊತ್ತಾಗುತ್ತೆ ಅವ್ರು ನೀವು ದಲಿತರ ಪರ ಇಲ್ಲ ಅಂತ. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.